ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಾರ್ಭಟಕ್ಕೆ ಜನ ತತ್ತರಿಸೋಗಿದ್ದಾರೆ. ಶ್ರಾವಣ ಮಾಸದ ಆರಂಭಕ್ಕೆ ಮಳೆ ಸಂಕಷ್ಟಗಳ ಸರಮಾಲೆಯನ್ನೇ ತಂದೊಡ್ಡಿದೆ. ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಉಂಟಾದ ರಣಭೀಕರ ಪ್ರವಾಹ ಒಂದು ರೀತಿ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದು, ಅಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಣಭೀಕರ ಮಳೆ, ದೋಣಿಯಲ್ಲಿ ಕಾಳಜಿ ಕೇಂದ್ರಕ್ಕೆ ಜನರ ರವಾನೆ. ಹೊನ್ನಾವರ ಕುಮಟಾದಲ್ಲಿ 12 ಕಾಳಜಿ ಕೇಂದ್ರ ಓಪನ್. ಒಂದು ಕಡೆ ಅಬ್ಬರಿಸ್ತಾ ಇರುವ ರಣಭೀಕರ ಮಳೆಯಿಂದ ಮನೆ ತೋಟಗಳಲ್ಲಿ ನೀರು, ಮತ್ತೊಂದು ಕಡೆ ಜಲಾಘಾತಕ್ಕೆ ತತ್ತರಿಸಿದ ಜನಜೀವನ. ಹೌದು, ಕಳೆದ 2 ತಿಂಗಳಿನಿಂದ ಕರಾವಳಿಯಲ್ಲಿ ತನ್ನ ಪ್ರಕೋಪವನ್ನು ತೋರಿಸುತ್ತಲೇ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದ ಮಳೆರಾಯ ಶ್ರಾವಣ ಮಾಸದಲ್ಲಾದರೂ ಬಿಡುವು ಕೊಡ್ತಾನೆ ಎಂಬ ನಿರೀಕ್ಷೆ ಹುಸಿಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ 5 ತಾಲೂಕುಗಳಲ್ಲೂ ಕೂಡ ರಣಭೀಕರ ಮಳೆಯಾಗಿದೆ. ಜಿಲ್ಲೆಯ ಕುಮಟಾ, ಹೊನ್ನಾವರ ಭಾಗದಲ್ಲಿ 120 ಮಿಲಿಮೀಟರ್ಗೂ ಹೆಚ್ಚು ಮಳೆ ಸುರಿದಿದೆ. ಇದರಿಂದಾಗಿ ಶರಾವತಿ, ಅಘನಾಶಿನಿ, ಗುಂಡ್ಲಬಾಳ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿದು ನದಿ ಪಾತ್ರದ ಗ್ರಾಮಗಳು ಜಲಾವೃತವಾಗಿದೆ. ಹೊನ್ನಾವರದ ಬಾಸ್ಕೇರಿ, ಕವಲಕ್ಕಿ, ಕೆಳಗಿನೂರು, ಕುಮಟಾದ ಕೆಳಗಿನಕೇರಿ, ಹರಿಜನಕೇರಿ, ಕೋನಹಳ್ಳಿ, ಹಿರೇಕಟ್ಟು ಗ್ರಾಮದಲ್ಲಿ ತೋಟ, ಮನೆ ಹಾಗೂ ರಸ್ತೆಗಳು ಜಲಾವೃತವಾಗಿದೆ. ಕೆಳಗಿನೂರಿನ ನಾಗರಾಜ್ ಉದಯ್ ಮಡಿವಾಳ ಎಂಬುವರ ಮನೆ, ತೋಟಕ್ಕೆ ನೀರು ನುಗ್ಗಿ ಆಹಾರ ಪದಾರ್ಥಗಳು ನೀರು ಪಾಲಾಗಿದೆ. ಕುಮಟಾದ ಊರಿಕೇರಿ ಗ್ರಾಮದ ಕೆಳಗಿನಕೇರಿ ಮಜಿರೆಯ 17 ಕುಟುಂಬ ಹಾಗೂ ಹಿರೇಕಟ್ಟು ಮಜಿರೆಯ ಜನರನ್ನ ದೋಣಿ ಮೂಲಕ ಸ್ಥಳಾಂತರ ಮಾಡಲಾಗಿದ್ದು, ಕುಮಟಾದ ಕಡವ ಸರ್ಕಾರಿ ಶಾಲೆಯಲ್ಲಿ ತೆರೆಯಲಾದಂತಹ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಹೊನ್ನಾವರದ ಬಾಸ್ಕೇರಿಯಲ್ಲೂ ಕೂಡ ಸುಮಾರು 10 ಕುಟುಂಬಗಳನ್ನು ಹೊಸಕುಳಿಯ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕುಮಟಾದ ಕೋನಹಳ್ಳಿ, ಊರ್ಕೇರಿಯಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದ್ದು, ಇಲ್ಲಿ 62 ಜನ ಆಶ್ರಯ ಪಡೆದಿದ್ದಾರೆ. ಹೊನ್ನಾವರದ ಹೊಸಕುಳಿ, ಚಿಕ್ಕನಕೋಡು, ಮುಗ್ವ, ಹಳದಿಪುರ, ಗುಂಡ್ಲಬಾಳ, ಮಾದಿಗೇರಿ, ಮಲ್ಲಾಪುರ ಸೇರಿ ಒಟ್ಟು 10 ಕಾಳಜಿ ಕೇಂದ್ರವನ್ನು ತೆರೆದಿದ್ದು 136 ಜನರಿಗೆ ಆಶ್ರಯವನ್ನು ಕೊಡಲಾಗಿದೆ. ಈಗ ನಮ್ಮಲ್ಲಿ ಒಟ್ಟು ಹೊಸಕುಳಿಯಲ್ಲಿ ಗುಡ್ಡೆಬೈಲು, ಚಿಕ್ಕನಕೋಡದು ಮತ್ತು ಮುಗ್ವ, ಭಾಸ್ಕೇರಿ ಇವು ಹೊನ್ನಾವರ ತಾಲೂಕಿಗೆ ಸಂಬಂಧಪಡ್ತವೆ. ಅಲ್ಲಿ ಒಂದು ಕಾಳಜಿ ಕೇಂದ್ರದಲ್ಲಿ 20, ಒಂದರಲ್ಲಿ 17, ಒಂದರಲ್ಲಿ 11, ಇನ್ನೊಂದರಲ್ಲಿ ಈಗಾಗಲೇ 10 ಜನ ಇದ್ದಾರೆ. ಆದರೆ ಈ ಸಂಖ್ಯೆ ಏನಿದೆ ಅದು ಕಂಟಿನ್ಯೂಸ್ ಆಗಿ ಮತ್ತೆ ಹೆಚ್ಚು ಮನೆ ಇಫೆಕ್ಟ್ ಆದರೆ ನಾವು ಶಿಫ್ಟ್ ಮಾಡೋದು. ಇದು ಸತತವಾಗಿ ಅಲ್ಲಿ ಅಬ್ಸರ್ವೇಷನಲ್ಲಿ ನಮ್ಮ ಟೀಮ್ ಇರ್ತದೆ. ಏನಾದರೂ ಮನೆಗೆ ನೀರು ಬರ್ತದೆ ಅಂದರೆ ಅವರಿಗೆ ಸೇಫಾಗಿ ಮೊದಲೇ ನೀರು ಮನೆಗೆ ಒಳಗೆ ಬರೋಕ್ಕಿಂತ ಮೊದಲೇ ತೊಗೊಂಡು ಹೋಗ್ತದೆ. ಸೊ ನೀರೇನಾಗಿದೆ ಅಷ್ಟು ಮನೆಗಳು ಮುನುಗುವ ಹಾಗೆ ಇಲ್ಲ, ಮನೆಗೆ ಎಂಟ್ರಿ ಮಾಡೋದು ಚಾನ್ಸ್ ಇದ್ದರೆ ನಾವು ಅಡ್ವಾನ್ಸ್ ಆಗಿ ಅವರಿಗೆ ಕಾಳಜಿ ಕೇಂದ್ರಕ್ಕೆ ತೊಗೊಂಡು ಹೋಗ್ತೀವಿ. ಅದೇ ರೀತಿ ಈ ಕುಮಟಾ ತಾಲೂಕಿಗೆ ಸಂಬಂಧಪಟ್ಟಂತೆ 2 ಕಾಳಜಿ ಕೇಂದ್ರಗಳಿದ್ದಾವೆ. ಒಂದರಲ್ಲಿ 35 ಮತ್ತು ಒಂದರಲ್ಲಿ 27 ಈಗ ಜನರನ್ನು ನಾವು ಅಲ್ಲಿ ಸ್ಥಳಾಂತರ ಮಾಡಿ ಅವರಿಗೆ ಸುರಕ್ಷಿತವಾಗಿ ನೀರೀಗ ಅದು ಪೂರ್ತಿ ಕಡಿಮೆ ಆಗುವವರೆಗೂ, ಮನೆಗಳು ಫ್ರೀಯಾಗಿ ಆಗುವವರೆಗೂ ಅವರು ಅಲ್ಲೇ. ಇನ್ನು ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇದ್ದು 2 ದಿನ ರೆಡ್ ಅಲರ್ಟ್ ಅನ್ನು ಕೊಡಲಾಗಿದೆ. ಜಿಲ್ಲೆಯ ಕರಾವಳಿ ಹಾಗೂ ಮಲೆನಾಡಿನ ಒಟ್ಟು 7 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ಶನಿವಾರ ರಜೆಯನ್ನು ಘೋಷಿಸಲಾಗಿದೆ. ಇನ್ನು ಕುಮಟಾದಿಂದ ಸಿದ್ದಾಪುರಕ್ಕೆ ತೆರಳುವ ರಾಜ್ಯ ಹೆದ್ದಾರಿ 48ರಲ್ಲಿನ ದುಬಾರಿ ಘಟ್ಟ ರಸ್ತೆಯ ಪಕ್ಕದಲ್ಲಿಯೇ ಭೂಕುಸಿತವಾಗಿದೆ. ಮುಖ್ಯವಾಗಿ ನಮ್ಮ ಕರಾವಳಿ ಭಾಗದ ತಾಲೂಕುಗಳಿಗೆ ರೆಡ್ ಅಲರ್ಟ್ ಆಗಿ ಘೋಷಣೆ ಆಗಿದೆ. ಮತ್ತು ಈಗಾಗಲೇ ಬೆಳಿಗ್ಗೆಯಿಂದಲೇ ಮಳೆ, ಗಾಳಿ ಸಹಿತ ಮಳೆ ಆಗ್ತಾಯಿದೆ. ಸೊ ರೆಡ್ ಅಲರ್ಟ್ ಇರೋದ್ರಿಂದ ಮತ್ತು ಗಾಳಿ ಕೂಡ ಈ ಅಲರ್ಟ್ ಆಗಿ 40 to 50 km/h ಸ್ಪೀಡಲ್ಲಿ ಗಾಳಿ ಕೂಡ ಇದೆ. ಜೊತೆಗೆ ನಾವು ಕೋಸ್ಟಲ್ 5 ತಾಲೂಕುಗಳಿಗೆ ಶಾಲಾ, ಕಾಲೇಜು ಹಾಗೂ ಅಂಗನವಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ರಜೆ ಇರ್ತದೆ ಮಳೆಯ ಕಾರಣಕ್ಕೆ. ಉತ್ತರ ಕನ್ನಡ ಜಿಲ್ಲಾದ್ಯಂತ ಶನಿವಾರ ಮತ್ತು ಭಾನುವಾರ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜುಲೈ 30ರವರೆಗೂ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಮಳೆ ಮತ್ತು ಗಾಳಿಯ ಪ್ರಮಾಣ ಹೆಚ್ಚಾಗಿದ್ದು ಹಲವು ಗ್ರಾಮಗಳಲ್ಲಿ ಪ್ರವಾಹ ಉಂಟಾದರೆ ಕಡಲ ಭಾಗದಲ್ಲಿ ಅಲೆಗಳ ಅಬ್ಬರಕ್ಕೆ ಕಡಲ್ ಕೊರೆತ ಪ್ರಾರಂಭವಾಗಿದ್ದು ಜನ ಭಯದಲ್ಲಿಯೇ ದಿನದೂಡುವಂತಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.